ರಾಮ ಮಂದಿರ ಇರುವ ಯುಪಿಯಲ್ಲಿ ಬಿಜೆಪಿ ಭಾರಿ ಹಿನ್ನಡೆ ಅನುಭವಿಸಿದ್ದಲ್ಲದೆ ಅಯೋಧ್ಯೆಯಲ್ಲಿಯೇ ಸೋಲು ಕಂಡಿದ್ದು ಬಿಜೆಪಿಗೆ ಭಾರಿ ಮುಖಭಂಗ ಎನ್ನಲಾಗ್ತಾ ಇದೆ. ಇತ್ತ ಬಿಜೆಪಿಯನ್ನ ಮಣಿಸಿ ಸಮಾಜವಾದಿ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ. ಬಿಜೆಪಿ ಈ ಬಾರಿಯ ಚುನಾವಣೆಯಲ್ಲಿ ಅಯೋಧ್ಯೆಯಲ್ಲಿನ ರಾಮ ಮಂದಿರವನ್ನ ಚುನಾವಣಾ ಗಿಮಿಕ್ ಆಗಿ ಬಳಸಿಕೊಂಡಿದ್ರು. ಆದರೆ ವಿಪರ್ಯಾಸ ನೋಡಿ, ಆ ರಾಮನಿಗೂ ಈ ಬಿಜೆಪಿಗರ ಮೇಲೆ ಬೇಸರ ಮೂಡಿದಂತಿದೆ. ಹಾಗಾಗಿ ಸ್ವತಃ ಅಯೋಧ್ಯೆಯಲ್ಲಿಯೇ ಶ್ರೀರಾಮನ ಕೃಪಕಟಾಕ್ಷದಿಂದ ಜನರೇ ಬಿಜೆಪಿಗೆ ಮಣ್ಣು ಮುಕ್ಕಿಸಿದ್ದಾರೆ. ಈ ಬೇಸರದಿಂದ ಸಂಘಿ ಭಕ್ತರು, ಸಗಣಿ ಭಕ್ತರು ಎಂದು ಕರೆಸಿಕೊಳ್ಳುವವರು ಅಯೋಧ್ಯೆಯಲ್ಲಿ ಬಿಜೆಪಿ ಸೋತಿದ್ದಕ್ಕೆ ಶ್ರೀರಾಮನನ್ನೇ ಬೈಯಲು ಶುರು ಹಚ್ಚಿಕೊಂಡಿದ್ದಾರೆ. ಶ್ರೀರಾಮನಿಗೆ ನನ್ನ ಮೆಟ್ಟು, ಅವನ ಜನ್ಮಕ್ಕೆ 500 ವರ್ಷದ ಟೆಂಟ್ನಲ್ಲಿದ್ದವನ್ನ ಪೂಜಿಸಲು ಅನು ಮಾಡಿಕೊಟ್ಟಿದ್ದಕ್ಕೆ ರಾಮ ದೇವರಲ್ಲ, ಷಂಡ ಅವನು. ದೇವರು ಖಂಡಿತ ಆರಾಧಿಸುವ ಅವಶ್ಯಕತೆ ಇಲ್ಲ. ಈ ಮಟ್ಟಕ್ಕೆ ಉತ್ತರ ಪ್ರದೇಶದಲ್ಲಿ ಜಿಹಾದಿಗಳನ್ನ ಎತ್ತಿ ಕಟ್ಟಿದ್ದಾನೆ ಅಂದ್ರೆ ರಾಮ, ಷಂಡ ಹಾಗೂ ಇತ್ಯಾದಿ ಬೈಗುಳಗಳಿಂದ ಬೈದಿದ್ದಾರೆ. ಇನ್ನೊಬ್ಬ ಸಹ, ನಾನು ಅಯೋಧ್ಯೆಗೆ ಹೋಗಲ್ಲ, ಆ ಶಕ್ತಹೀನ ರಾಮನ ಮುಖವೂ ನೋಡಲ್ಲ, ಅವನಿಗೆ ಟೆಂಟ್ ಸರಿ, ಭವ್ಯ ದೇಗುಲ ಅಲ್ಲ ಅಂತ ಹೇಳಿ ಬರೆದುಕೊಂಡಿದ್ದಾರೆ. ವಿಶೇಷವಾಗಿ ಮೋದಿ ಭಕ್ತರು ಎಂದು ಕರೆಸಿಕೊಳ್ಳುವ ಅಂಧ ಭಕ್ತರೇ ಈ ರೀತಿ ಬೈದಿರ್ತಾರೆ ಅಂತ ಹೇಳಿ ಮತ್ತಷ್ಟು ಮಂದಿ ಕಾಮೆಂಟ್ ಹಾಕ್ತಾ ಇದ್ದಾರೆ.